तमिल श्रीविघ्नराजीयरुणशीलं जपतपसमाधि सुख वरदानुकूलं भावित सुरमुनिगण भक्त परिपाल भयंकर विषंगमातंग कुलकालं श्रीविघ्नराजं भजे सनक सुखनाथपरमक्षणयन प्रमुखमुक्तिकर तत्त्वमसि नित्यनिगमादिस्वरूपं सत्यपरमक्षणयन प्रमुखमादिस्वरूपं श्रीविघ्नराजं भजे श्रीविघ्नराजं भजेऽहं 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 भजे तमिल श्रीविघ्नराजं भजे श्रीविघ्नराजं भजे ಮತ್ತು 1 ಮತ್ತು 2 ಸ್ಥಗಿತ ಮಾಡ್ತಾ ಇದ್ರಿ. ಅದರಿಂದ ಅವರಿಗೆ ನಾವು ಧೈರ್ಯ ತುಂಬುತ್ತಿಲ್ಲ. ಈ ಮನೆಗೆ ಬೇಕು ಬಂದ್ರಪ್ಪ ಅಲ್ಲಿ ಹೋಗಬೇಡ ಇಂಥ ಹೋಗಬೇಡ ಅಂತ ಹೇಳಿ ಅವ್ರಿಗೆ ಭಯ ಹುಟ್ಟಿಸ್ತಾ ಇದ್ದೀರಿ. ಆದರೆ ಶಿವಾಜಿ ಛತ್ರಪತಿ ಮಹಾರಾಜ್, ರಾಣಾ ಪ್ರತಾಪ್ ಸಿಂಗ್, ನಮ್ಮ ಗಂಗೆ ಯೋಗವ, ಸಂಗೊಳ್ಳಿ ರಾಯಣ್ಣ, ಸಿಂಧು ಲಕ್ಷ್ಮಣ ಇಂಥವರ ಕಥೆಗಳನ್ನು ಹೇಳಿ ಅವ್ರಿಗೆ ಧೈರ್ಯ ತುಂಬುವಂಥ ಕೆಲಸ ಮಾಡಬೇಕು. ಮತ್ತು ಅದಾದ ಮೇಲೆ ನಮಗೆ ಕನಿಷ್ಠ 3 ಮಕ್ಕಳು ಕೊಡಬೇಕಂತ ಹೇಳಿ ಎಲ್ಲ ತಾಯಂದಿರು ರಿಕ್ವೆಸ್ಟ್ ಮಾಡ್ತೀನಿ ದೇಶದ ಸೇವೆ ಸಲುವಾಗಿ. ಅದ ನಂತರ ಈಗ ನಾವು ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನ ಇಲ್ಲಿ ಪ್ರತಿ ಶನಿವಾರ ಸಾಯಂಕಾಲ ಹನುಮಾನ್ ಚಾಲೀಸ ಹೇಳ್ಕೊಡ್ತಾ ಇದ್ದೀವಿ. ಮತ್ತು ಪ್ರತಿ ಭಾನುವಾರ ಸಾಯಂಕಾಲ 6ರಿಂದ 7 ಭಗವದ್ಗೀತೆ ಕ್ಲಾಸ್ ಹೇಳ್ಕೊಡ್ತೀವಿ. ದಯವಿಟ್ಟು ಎಲ್ಲರೂ ಬಂದು ಅಲ್ಲಿ ಅದಕ್ಕೆ ಅದರ ಉಪಯೋಗ ತಗೋಬೇಕಂತ ಹೇಳ್ತೀವಿ. ಹನುಮಾನ್ ಚಾಲೀಸ ಪ್ರತಿಯೊಬ್ಬರ ಮನೆಯಲ್ಲೂ ಹಾಕಬೇಕು. ಸಾಯಂಕಾಲ 6:30ರಿಂದ 6:15 10 ನಿಮಿಷದ ಒಂದು ಹನುಮಾನ್ ಚಾಲೀಸ 40 ಶ್ಲೋಕ ಹೇಳ್ಕೊಡ್ತಾರೆ. ಅದು ಪ್ರತಿಯೊಂದು ಮನೆಯಲ್ಲಿ ಸಾಯಂಕಾಲ 6:30ರಿಂದ ಹಾಕಬೇಕು. ಯಾರಿಗೆ ಹನುಮಾನ್ ಚಾಲೀಸ ಕರೆಕ್ಟಾಗಿ ಗೊತ್ತಿದೆಯೋ ಅವ್ರ ಅಕ್ಕಪಕ್ಕ ಮಕ್ಕಳೆಲ್ಲ ಕರ್ಕೊಂಡು ಒಂದು ಟೀಮ್ ಮಾಡಿಕೊಂಡು ಹನುಮಾನ್ ಚಾಲೀಸ ಹೇಳುವ ಕಾರ್ಯಕ್ರಮವನ್ನು ಪ್ರತಿ ಶನಿವಾರ ಮಾಡಬೇಕಂತೇಳಿ ಮತ್ತೊಂದು ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡ್ತೇನೆ. ಸಂಘಟನೆಗೆ ಸೇರುವ ಬಯಸುವವರು ನಮ್ಮ ಹಿಂದೂ ಸಂಘಟನೆ ಒಗ್ಗಟ್ಟು ಮಾಡಬೇಕಾಗಿದೆ, ಜಾಸ್ತಿ ಬೆಳೆಸಬೇಕಾಗಿದೆ. ಅದಕ್ಕಾಗಿ ಯಾರಾದರೂ ಇಚ್ಛೆ ಪಡೋರಿದ್ದರೆ ಈ ಕೆಳಗಿನ ನಂಬರ್ಗಳನ್ನು ತಾವು ದಯವಿಟ್ಟು ತಗೋಬೇಕು. ನಮ್ಮ ಭಾಗದ ಪ್ರಮುಖರಾದಂಥ ಶ್ರೀ ರಂಗನಾಯಕರ ನಂಬರು ದಯವಿಟ್ಟು ನೋಟ್ ಮಾಡಿ 9739464788. ಅದೇ ರೀತಿ ಮುರಳೀಧರ ನಂಬರು 9808051568 ಹಾಗೂ ಹೇಮಂತ್ ಕುಮಾರ್ ಅವರ ನಂಬರು 9886993311. ಮತ್ತು ಹನುಮಾನ್ ಚಾಲೀಸ್ ಯೋಜಕರು ಶ್ರೀಕಾರ ಅವರ ಪ್ರತಿ ಶನಿವಾರ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ಹನುಮಾನ್ ಚಾಲೀಸ್ ಹೇಳ್ಕೊಡ್ತಾ ಇದ್ದಾರೆ. ದಯವಿಟ್ಟು ಅವ್ರ ನಂಬರ್ ನೋಟ್ ಮಾಡಿ 8050287742. ಇವೆಲ್ಲ ನಂಬರ್ಗಳು ತಾವು ಮಾಡಿ. ಮತ್ತು ಸಂಘಟನೆ ದಯವಿಟ್ಟು ಬರಬೇಕು. ಪ್ರತಿ ಸಂಡೇ ಗಣೇಶ ಗ್ರೌಂಡ್ SMT ರಲ್ಲಿ ನಮ್ಮದು ಸಾಂಘಿಕ ಅಂತ ಇರುತ್ತೆ. ಬೆಳಗ್ಗೆ 6:30ರಿಂದ 7:00ವರೆಗೆ ಒಂದು ತಾಸಿನ ಕಾರ್ಯಕ್ರಮಗಳು ಇರ್ತವೆ, ದೈವಿಕ ಸಭೆಗಳು ಇರ್ತವೆ ಮತ್ತು ಆಟ ಪಾಠಗಳು ಇರ್ತವೆ. ಅದಕ್ಕೆ ಎಲ್ಲ ವಯಸ್ಸವರು ಬರಬೇಕಂತ ತಮ್ಮಲ್ಲಿ ಕೇಳ್ಕೊತೀನಿ. ಇದನ್ನು ಹೇಳುತ್ತಾ ಮತ್ತು ಎಲ್ಲ ಬಂದ ಒಂದಂಥ ವೇದಿಕೆ ಮೇಲೆ ಎಲ್ಲರಿಗೂ ನಾನು ಸ್ವಾಗತ ಕೋರುತ್ತಾ ನಾನು ಭಾರತ ಮಾತೆಗೆ ವಂದಿಸುತ್ತಾ ನಾನು ಮಾತನ್ನು ಮುಗಿಸುತ್ತೇನೆ. ವಿಶ್ವಗುರುವಾಗಿತ್ತು ಅಂತ ಹೇಳ್ತಿದ್ವಿ ನಾವು. ಭಾರತ ಯಾಕೆ ಬೇರೆ ದೇಶದ ಒಳಪಡ್ತು ಅಂತ ಹೇಳಿದ್ರೆ ನಮ್ಗೆ ಗೊತ್ತಿಲ್ಲ. ಇದು ಹಿಂದೆ ವಿಶ್ವಗುರು ಆಗಿತ್ತು. ಭಾರತ ಎಲ್ಲದಕ್ಕೂ ಸಹ ರಿಸೋರ್ಸ್ ಅಂತ ಹೇಳ್ತೀವಿ, ಮೂಲ ಇತ್ತು ಇಲ್ಲಿ. ಅದಕ್ಕಾಗಿ ಇಲ್ಲಿ ಜನಗಳು ಬರ್ತಿದ್ರು. ಇವತ್ತು ಮತ್ತೊಮ್ಮೆ ಬರುವಂತ ಸಮಯ ಬರ್ತಾ ಇದೆ. ಭಾರತ ಅಂದ್ರೆ ಹಿಂದುತ್ವ. ಹೇಗೆ ನಾವೀಗ ಉದಾಹರಣೆ ಮೈಸೂರು ಅಂತ ತಗೊಳ್ತೀವಿ. ನಮ್ಮ ತಕ್ಷಣ ಮನಸ್ಸಿಗೆ ಬರೋದೇನು? ತಕ್ಷಣ ಮನಸ್ಸಿಗೆ ಬರುತ್ತೆ, ಅಲ್ಲಿ ಅರಮನೆ ಇದೆ, ಬಹುವ್ಯವಾದ ಅರಮನೆ ಇದೆ, ಕೃಷ್ಣರಾಜ ಸಾಗರ ಡ್ಯಾಮ್ ಇದೆ. ಹಾಗೆ ನಾವು ಬೇರೆ ಬೇರೆ ಕಡೆ ಒಂದು ಸ್ಥಳವನ್ನು ಯೋಚನೆ ಮಾಡಿದಾಗ ಅಲ್ಲಿ ವಿಶೇಷತೆ ಇರುತ್ತೆ. ಹಾಗೆ ಭಾರತದ ವಿಶೇಷತೆ ಅಂದರೆ ಅದು ಹಿಂದುತ್ವ. ಅದು ನಮ್ಮ ಅಸ್ಮಿತೆ, ಐಡೆಂಟಿಟಿ ಅಂತ ಹೇಳ್ತೀವಿ ಇಂಗ್ಲಿಷಲ್ಲಿ. ಹಾಗೆ ಹಿಂದುತ್ವ ಅಂತ ಹೇಳುವಂಥದ್ದು ಬರೇ ನಮಗೆ ಒಂದು ಸಣ್ಣ ವಿಷಯ ಕಲ್ಪನೆಗಲ್ಲ. ಬಹಳ ಜನ ಹೇಳ್ತಾರೆ ಹಿಂದೂ ಅಂತ ಹೇಳೋದು ಯಾರೋ ಸೃಷ್ಟಿ ಮಾಡಿದ್ರು ಇತ್ತೀಚೆಗೆ ಅಂತೇಳಿ. ನಮ್ಮ ಇತಿಹಾಸವನ್ನು ನಾವು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ನಮ್ಮ ಹಿಂದೂ ಅಂತ ಹೇಳುವಂಥ ಪದ ಈಗ ಒಂದು 10-20 ವರ್ಷಗಳಿಂದ ಬಂದಿರುವಂಥದ್ದಲ್ಲ. ಇವತ್ತು ನಾವಿಲ್ಲಿ ನೇತಾಜಿ ಒಂದು ಸರ್ಕಲ್ನಲ್ಲಿ ಕೂತಿದ್ದೀವಿ. ಈ ನೇತಾಜಿ ಅಂತ ಹೇಳುವಂಥದ್ದು ಯಾರು? ಸುಭಾಷ್ ಚಂದ್ರ ಬೋಸ್ ಅವರು. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಈ ಭಾರತದ ಸ್ವಾತಂತ್ರ್ಯಕ್ಕಾಗಿ ಒಂದು ಸೈನ್ಯವನ್ನು ಕಟ್ತಾರೆ. ಅದರ ಹೆಸರು ಆಜಾದ್ ಹಿಂದ್ ಫೌಜ್ ಅಂತ ಹೇಳಿ.
ಅವತ್ತೇ ಇತ್ತು ಅದು ಹಿಂದೂ ಅಂತ ಹೇಳೋದು. ಹಿಂದೂ ಅಂತ ಹೇಳೋದು ಈಗ 10 ವರ್ಷ ಕೆಳಗಡೆದಲ್ಲ ಪದ. ಹಿಂದೂ ಅಂತ ಹೇಳೋ ಒಂದು ಪತ್ರಿಕೆ ಇದೆ. ನಮ್ಮ ಬೆಂಗಳೂರಲ್ಲಿ 2 ದೊಡ್ಡ ಕಾರ್ಖಾನೆಗಳಿದ್ದಾವೆ, ನಮಗೆಲ್ಲ ಗೊತ್ತಿರ್ಬೋದು. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಂತ ಹೇಳಿದೆ, ಹಿಂದೂಸ್ತಾನ್ ಮಷಿನ್ ಟೂಲ್ಸ್ ಅಂತಿದೆ, HMT ಅಂತ ಹೇಳ್ತೀವಿ, ಇಲ್ಲ ಸಮೀಪದಲ್ಲೇ ಇದೆ. ಇದೆಲ್ಲ ಇತ್ತೀಚಿಂದ ಆಗಿದ್ರೆ. ಹಾಗಾಗಿ ಬಹಳ ಜನ ಇದನ್ನು ಹೇಳ್ತಾರೆ, ಇತ್ತೀಚಿಂದು ಇವರೆಲ್ಲ ಹುಟ್ಟು ಹಾಕೊಂಡಿದ್ದಾರೆ ಅಂತ. ಹಿಂದೂ ಅಂತ ಹೇಳುವಂಥದ್ದು ಅಷ್ಟಕ್ಕೆ ಮಾತ್ರ ಸೀಮಿತ ಅಲ್ಲ. ಇದು ಎಲ್ಲರ ವಿಶ್ವದಲ್ಲಿರುವಂಥ ಎಲ್ಲರ ಸುಖವನ್ನು ಬಯಸುವಂಥದ್ದೇ ಹಿಂದೂ ಧರ್ಮ. ಇಡೀ ದೇಶದಲ್ಲಿ ಹೇಳ್ತೀವಿ ನಾವು 35% ನಮ್ಮ ದೇಶದಲ್ಲಿ ಯುವಶಕ್ತಿ ಇದೆ ಅಂತ ಹೇಳಿ. ಆದರೆ ಇವತ್ತು ಇಲ್ಲಿ ಯುವಶಕ್ತಿನೇ ಇಲ್ಲ ಇಲ್ಲಿ. ಇದು ಬಹಳ ಅವಶ್ಯಕತೆ ಇದೆ. ನಮ್ಮೆಲ್ಲರ ಕರ್ತವ್ಯ ಇವತ್ತು ಏನ್ ಮಾಡ್ಬೇಕಂದ್ರೆ, ನಾವುಗಳು ಈ ಉತ್ಸವವನ್ನು ನಾವು ಮನೆಗೆ ಹೋದ ಮೇಲೆ ನಮ್ಮ ಮಕ್ಕಳನ್ನು ನಾವು ಖುಷಿ ಹೇಳ್ತೀವ, ನಮ್ಮ ಮಕ್ಕಳಿಗೆ ನಾವು ಏನು ಮಾಡಬೇಕು ಅಂತ ಹೇಳ್ಕೊಡ್ತಿದೀವ, ಅದು ಬಹಳ ಅವಶ್ಯಕತೆ ಇದೆ. ಹಾಗಾಗಿ ಈ ಹಿಂದೂ ಸಮಾಜೋತ್ಸವ ಆಯೋಜನೆ ಆಗಿರೋದೇ ಇಂಥ ಉದ್ದೇಶಗಳಿಗೆ. 100 ಮಂದಿರ, ಸಾವಿರಾರು ಮಂದಿಗಳಿದ್ದಾವೆ. ದೈವ ಸಾಸಿರವಿದ್ದೊಡೆ, ಸಿಂಧು ವಿದ್ದೊಡೆ, ಗಂಗೆ ಇದ್ದೊಡೆ, ಗಿರಿ ಹಿಮಾಲಯವಿದ್ದೊಡೆ. ಸಿಂಧೂ ನದಿ ಇದೆ, ಅತಿ ಪವಿತ್ರವಾದ ಗಂಗೆ ನದಿ ಇದೆ, ಕಾವೇರಿ ಇದೆ, ನೂರಾರು ನದಿಗಳಿದ್ದಾವೆ. ಸಿಂಧು ಇದ್ದೊಡೆ, ಗಂಗೆ ಇದ್ದೊಡೆ, ಗಿರಿ ಹಿಮಾಲಯವಿದ್ದೊಡೆ, ಕ್ಷತ್ರವಿದ್ದೊಡೆ, ಶಾಸ್ತ್ರವಿದ್ದೊಡೆ, ಜನ ಪರಂಪರೆ ಇದ್ದೊಡೆ. ಕ್ಷತ್ರನೇ ಇದೆ ನಮ್ಮ ಹತ್ರ, ಶಾಸ್ತ್ರನೇ ಇದೆ, ದೊಡ್ಡದಾದ ಪರಂಪರೆ ಇದೆ. ಕೊನೆಗೆ ಹೇಳ್ತಾನೆ ಅವನು, ಏನು ಸಾರ್ಥಕ ಸ್ವಾಮಿ, ಮನೆಯ ಮಕ್ಕಳೇ ಮಲಗಿ ನಿದ್ರಿಸುತ್ತಿದ್ದರು. ನಾವೆಲ್ಲ ಸಹ ಇವತ್ತು ಎಚ್ಚೆತ್ತುಕೋಬೇಕಾಗಿದೆ. ಅದಕ್ಕಾಗಿ ಹಿಂದೂ ಸಮಾಜೋತ್ಸವ. ಈ ಹಿಂದೂ ಸಮಾಜೋತ್ಸವ ಒಂದು ಬದಲಾವಣೆ ತರೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ. ಮಾತೆಯರು ಪ್ರಯತ್ನ ಪಟ್ರೆ ಖಂಡಿತ ಮನೆಯಲ್ಲಿ ಗಂಡಸರನ್ನ ಮೊದಲುಗೊಂಡು ಎಲ್ಲರನ್ನೂ ಸರಿ ಮಾಡೋ ಕೆಪಾಸಿಟಿ ಇರೋದು ಮಾತೆಯರಿಗೆ ಮಾತ್ರ. ಇದನ್ನ ನಾವು ಒಂದು ನಿದರ್ಶನ ಅಂತ ತಗೊಂಡಾಗ ಜಿಜಾಮಾತೆ ನಾಟಕ ಬರ್ತಾಳೆ ನಮಗೆ. ರಾಷ್ಟ್ರ ಸೇವಿಕಾ ಸಮಿತಿಯಲ್ಲಿ ಜಿಜಾಮಾತೆಯನ್ನ ನಾವು ಮಾತೃತ್ವಕ್ಕೆ ಆದರ್ಶವಾಗಿ ತಗೊಂಡಿದ್ದೀವಿ. ಯಾಕೆ ತಗೊಂಡ್ವಿ? ಜಿಜಾಮಾತೆ ಯಾರಿಗೆ ಜನ್ಮ ಕೊಟ್ಲು? ಒಂದು ಹಿಂದುತ್ವದ ಭಾವನೆಗೆ ಜನ್ಮ ಕೊಟ್ಲು, ಹಿಂದುತ್ವದ ಆಚರಣೆಗೆ ಜನ್ಮ ಕೊಟ್ಲು. ಹಿಂದುತ್ವವನ್ನು ಸ್ಥಾಪಿಸ್ಲಿಕ್ಕೆ ತನ್ನ ಮಗನನ್ನ ಪುಟ್ಟ ಮಗುವಿನ ಹಸಿಗೂಸಿಂದ ತಯಾರು ಮಾಡಿದ್ರು. ಒಮ್ಮೆ ಜಿಜಾಮಾತೆ ತನ್ನ ದೈನಂದಿನ ಕೈಂಕರ್ಯಕ್ಕೆ ಅಂದ್ರೆ ದೇವರ ಪೂಜೆಗೆ ಹೋಗ್ಬೇಕಿರುತ್ತೆ. ಮಗು ಇನ್ನು ತುಂಬಾ ಚಿಕ್ಕದು, ಹಸುಗೂಸು, ತೊಟ್ಲಲ್ಲಿರುವಂಥ ಮಗು. ಆ ಮಗುವನ್ನ ನಾವು ಏನ್ ಮಾಡ್ಬೇಕು? ಮಲಗಿಸಿರ್ತಾಳೆ, ಎದ್ದಿರಲ್ಲ ಶಿವಾಜಿ ಇನ್ನು. ಇವಳು ಪೂಜೆಗೆ ಹೋಗ್ಬೇಕಿರುತ್ತೆ, ತಡ ಆಗ್ತಿರುತ್ತೆ. ಪೂಜೆಗೆ ಹೋಗಿರ್ತಾಳೆ, ಮಗು ಮಲಗಿದಾನೆ, ಅವನು ಹೇಳೋದ್ರೊಳಗೆ ಬಂದ್ಬಿಡ್ತೀನಿ ಅಂತ ಹೇಳಿ ಪೂಜೆಗೆ ಹೋಗಿರ್ತಾಳೆ. ಹಿಂದಿನ ಕಾಲದಲ್ಲಿ ರಾಜಮನೆತನ ಅಂದ್ರೆ ಮಕ್ಕಳಿಗೆ ಹಾಲು ಕೂಡ ದಾದಿಯರು ಇರ್ತಿದ್ರು. ದೇವಸ್ಥಾನಕ್ಕೆ ಹೋಗಿರ್ತಾಳೆ, ಅಲ್ಲಿ ಶಿವ ಎದ್ದು ಬಿಡ್ತಾನೆ. ಎದ್ದಿದ್ದ ಅಳುವಿನ ಸೌಂಡ್ ಕೇಳುತ್ತೆ, ಜಿಜಾಮಾತೆಗೆ ಕೇಳಿಸುತ್ತೆ. ಆಕೆ ಏನ್ ಮಾಡ್ತಾಳೆ, ಅಳ್ತಿದ್ದಾನೆ ಅಂತ ಹೇಳಿ ತಕ್ಷಣ ಓಡ್ ಬರ್ತಾಳೆ. ಓಡ್ ಬರೋದ್ರೊಳಗೆ ದಾದಿ ಬಂದ್ರೆ ಮಹಾರಾಣಿಯವ್ರು ಬೈತಾರೆ ಅಂತ ಹೇಳಿ ಹಾಲು ಕುಡಿಸ್ಬಿಟ್ಟಿರ್ತಾಳೆ ಮಗುಗೆ. ಬಂದ ತಕ್ಷಣ ಯಾಕೆ ಅಳು ನಿಲ್ಲಿಸ್ತು ಮಗು ಅಂತ ಕೇಳ್ತಾಳೆ ಜಿಜಾಮಾತೆ. ಆಗ ಅವಳು ಹೇಳ್ತಾಳೆ, ಇಲ್ಲ ಅಳ್ತಿದ್ದ, ಹಸುವಾಗ್ತೇನೋ ಅಂತ ನಾನು ಹಾಲು ಕುಡಿಸ್ದೆ, ಅದಕ್ಕೆ ಅಳು ನಿಲ್ಸಿದಾನೆ ಅಂತ ಹೇಳಿ. ಆಗ ಜಿಜಾಮಾತೆ ಕೇಳ್ತಾಳೆ, ಒಳಗೆ ಪ್ರಶ್ನೆ ಕೇಳ್ತಾಳೆ, ನೀ ಏನ್ ಅನ್ಕೊಂಡು ಹಾಲು ಕುಡಿಸ್ದೆ ಅಮ್ಮ ನನ್ನ ಮಗುಗೆ ಅಂತ ಹೇಳಿ. ನೀವು ಬಂದು ಎಲ್ಲಿ ಬೈತೀರೋ ಅನ್ನೋ ಭಯದಲ್ಲೇ ಕುಡಿಸ್ದೆ ಅಂತ ಹೇಳಿದಾಗ ಜಿಜಾಮಾತೆ ಶಿವಾಜಿನ ಉಲ್ಟಾ ಮಾಡ್ಬಿಡ್ತಾಳೆ. ಅಂದ್ರೆ ವಾಪಸ್ ತಿರುಗಿಸ್ಬಿಟ್ಟು ಕಾಲಿಂದ ಬೆನ್ನಿಗೆ ತಟ್ಟಿ ಆ ಕುಡಿದಿದ್ದಂತ ಹಾಲನ್ನ ಅಷ್ಟನ್ನು ಕಕ್ಕಿಸ್ತಾಳೆ. ಯಾಕೆ ಹೀಗೆ ಮಾಡ್ತಿದ್ದೀರಿ ಅಂತ ದಾದಿ ಕೇಳಿದಾಗ ಹೇಳ್ತಾಳೆ, ಒಂದೇ ಒಂದು ಅಧೈರ್ಯದ ಹಾಲು ಕೂಡ ನನ್ನ ಮಗನ ಒಳಗಡೆ ಹೋಗು ಕೂಡದು, ಅದು ನನ್ನ ಮುಂದಿನ ಜೀವನಕ್ಕೆ ತುಂಬಾ ತೊಂದರೆ ಕೊಡುತ್ತೆ. ನನ್ನ ಕನಸೇನಿದೆ ಸಾಮ್ರಾಜ್ಯವನ್ನ, ಹಿಂದೂ ಸಾಮ್ರಾಜ್ಯವನ್ನ ಕಟ್ಟಬೇಕು ಅನ್ನೋದು, ಅದರಲ್ಲಿ ಲವಲೇಶ ಕೂಡ ಲೋಪ ಆಗಕೂಡದು ಅಂತ ಹೇಳಿ ತನ್ನ ಮಗನ ಹಸುವನ್ನ ಕೂಡ ಗಮನಿಸದೆ ಉಲ್ಟಾ ತಿರುಗಿಸಿ ಹೊಡಿತಾಳೆ. ಇಂಥ ಮಾತೆಯರನ್ನ ಹೊತ್ತಂತ ದೇಶ ನಮ್ದು.
ನಾವು ನಮ್ಮ ಮಕ್ಕಳನ್ನ ತಯಾರಿ ಮಾಡೋದ್ರಲ್ಲಿ ಯಾಕೆ ಹಿಂದೆ ಉಳಿಬೇಕಲ್ವಾ? ಇವ್ರನ್ನೆಲ್ಲ ಆದರ್ಶವಾಗಿ ತಗೊಂಡು ನಾವು ನಮ್ಮ ಮಕ್ಕಳನ್ನ ಬೆಳೆಸೋಣ. ಒಂದೊಂದು ದಿನ ಅಟ್ಲೀಸ್ಟ್ ಊಟಕ್ಕೆ ಕೂತಾಗ ಮೊಬೈಲ್ ಉಪವಾಸವನ್ನ ಮಾಡೋಣ. ಮೊಬೈಲ್ನೆಲ್ಲ ಪಕ್ಕಕ್ಕೆ ಇಟ್ಟು ಅವರೆಲ್ಲ ತಮ್ಮ ಅಂದ್ರೆ ನಮ್ಮ ಜೊತೆ ಕೂತ್ಕೊಂಡು ಡಿಸ್ಕಷನ್ ಮಾಡಿದಾಗ ಈ ಥರ ಡಿಪ್ರೆಷನ್ಗಳು, ಆತ್ಮಹತ್ಯೆಗಳು ಇದನ್ನೆಲ್ಲ ನಾವು ಕಂಟ್ರೋಲಿಗೆ ತಗೊಳ್ಬಹುದು. ಹಾಗಾಗಿ ಮಾತೆಯರ ಜವಾಬ್ದಾರಿ ಹೆಚ್ಚಿದೆ. ಮಾತೆಯರೆಲ್ಲ ಇದ್ರ ಕಡೆ ಗಮನ ಕೊಡಬೇಕು. ನಾವು ರಾಷ್ಟ್ರ ಕಟ್ಟುವ ಕೆಲಸದಲ್ಲಿ ಅವರ ಹೆಗಲಿಗೆ ಹೆಗಲು ಕೊಟ್ಟು ನಿಲ್ಬೇಕು ಅಂತ ಕೇಳಿಕೊಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ನಮ್ಮ ಭಾರತ ದೇಶದಲ್ಲಿ ಹಿಂದೂಗಳು ಕೊರತೆ ಆಗ್ತಾ ಇದೆ ಇಲ್ವೋ? ತಪ್ಪಂದ್ರೆ ಇಲ್ವೋ? ನಿಮಗೆಲ್ಲ ಏನಾಗಿದೆ? ಯೋಚನೆ ಮಾಡಬೇಕೋ ಮಾಡಬಾರ್ದು? ನಿಮಗೆ ಏನು ಕಷ್ಟ ಅಲ್ಲ. ಹಾಗಾಗಿ ಧೈರ್ಯವಾಗಿ ನೀವು ಸಂತಾನದಲ್ಲಿ ನೋಡಿ, ಈ ಭೂಮಿ ತಾಯಿಗೆ ಏನು ಯೋಗ್ಯರಾಗಿರ್ತಕ್ಕಂಥ 1000 ಮಕ್ಕಳಿದ್ರು ಕೂಡ ಏನಲ್ಲ ಭಾರ ಅಲ್ಲ. ಅಯೋಗ್ಯರಾಗಿರ್ತಕ್ಕಂಥ ಒಬ್ಬ ಮಗ ಇದ್ಕೊಂಡು ಈ ಭೂಮಿ ತಾಯಿ ಭಾರ ಅಂತ. ಭಾರತ ದೇಶಕ್ಕೆ, ಹಿಂದೂ ಧರ್ಮಕ್ಕೆ, ಭಾರತ ಮಾತೆಗೆ ನಾವೆಲ್ಲರೂ ಕೂಡ ಇನ್ನು ಮುಂದೆ ಒಟ್ಟಾಗಿ ಇರುತ್ತೇವೆ. ನಾವೆಲ್ಲ ಒಂದಾಗಿ ಇರುತ್ತೇವೆ ಅನ್ನೋ ಸಂಕಲ್ಪವನ್ನ ಮಾಡಿ ಅನ್ನುವಂತಹ ಮಾತನ್ನು ಹೇಳ್ತಾರೆ. 2 ಮಾತು ಮುಗಿಸ್ತಾ ಇದ್ದೇವೆ. ಶುಭ